ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಕೆಲವು ಸಲ ಏನಾಗ್ಬಿಡುತ್ತೆ ಅಂದ್ರೆ ಅಪ್ಡೇಟ್ ಕೊಡುವಾಗ ನಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಇಲ್ಲ ಅಪ್ಡೇಟ್ ಕೊಡೋರು ಕನ್ಫ್ಯೂಷನ್ ಆಗಿ ಅಪ್ಡೇಟ್ ಕೊಡ್ತಾರೋ ಗೊತ್ತಿಲ್ಲ. ಈ ಸೀಸನ್ ಅಲ್ಲಿ ಒಂದು 3-4-5 ಸಲ ತುಂಬಾ ಅಪ್ಡೇಟ್ಗಳು ರಾಂಗ್ ಆಗಿದೆ. ಬಟ್ ಈ ಸಲನು ರಾಂಗ್ ಆಗಿದೆ ಅಪ್ಡೇಟ್ ಅನಿಸ್ತಾ ಇದೆ. ಈಗಲೂ ಕನ್ಫ್ಯೂಷನ್ ಇದೆ, ಎಲಿಮಿನೇಟ್ ಆಗಿದ್ದು ಯಾರು ಅಂತ. ನಾನು ಆಲ್ರೆಡಿ ಒಂದು ಅಪ್ಡೇಟ್ ಮಾಡಿದ್ದೆ. ಈ ಸೀಸನ್ ಅಲ್ಲಿ ಫಿನಾಲಿಯಲ್ಲಿ ಟಾಪ್ 6 ಅಲ್ಲಿ ಮೊದಲು ಎಲಿಮಿನೇಟ್ ಆಗಿದ್ದು ರಜತ್ ಅವರಂತ. ಈಗ ಅಪ್ಡೇಟ್ ರಾಂಗ್ ಆಗಿ ಬೊಬ್ಬಿ ಅವರು ಎಲಿಮಿನೇಟ್ ಆಗಿದ್ರ ಅಂತ ಅಪ್ಡೇಟ್ ಸಿಗ್ತಾ ಇದೆ. ಖಂಡಿತವಾಗ್ಲೂ ಇದಂತೂ ಸ್ವಲ್ಪ ರಾಂಗ್ ಆಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಫೇರ್ ಡಿಸಿಷನ್ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಭವ್ಯ ಅವರು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಬಿಗ್ ಬಾಸ್ ಮನೆಗೆ. ಅಂತದ್ರಲ್ಲಿ ಭವ್ಯ ಅವ್ರನ್ನ ಎಲಿಮಿನೇಟ್ ಮಾಡಿ ರಜತ್ ಅವ್ರನ್ನ ಉಳಿಸಿರೋದು ತುಂಬಾ ಆಶಾದಾಯಕವಾಗುತ್ತೆ. ಖಂಡಿತವಾಗ್ಲೂ ಇದಂತೂ ಒಂದೇ ಎಲ್ಲ ಕಡೆ ಬೇಜಾರಾಗೋ ವಿಷಯನೇ. ಯಾಕಂದ್ರೆ ಅಲ್ಲಿ ಕಾಂಟ್ರಿಬ್ಯೂಷನ್ ತಗೊಂಡ್ರೆ ಭವ್ಯ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಟಾಸ್ಕ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ, ಕಾಂಟ್ರಿಬ್ಯೂಷನ್ ಆಗಲಿ, ಬಿಗ್ ಬಾಸ್ ಮನೆಯಲ್ಲಿ ಇರೋದಾಗ್ಲಿ, ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆದ್ರೂ ಅವ್ರಿಗೆ 5ನೇ ಸ್ಥಾನ 4ನೇ ಸ್ಥಾನ ಕೊಡ್ತಿದ್ರೆ ತುಂಬಾ ಚೆನ್ನಾಗಿತ್ತು. ಕೆಲವರಂತೂ ಭವ್ಯನೇ ವಿನ್ ಆಗ್ತಾರ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈಗ ಅಪ್ಡೇಟ್ ಸಿಕ್ಕಿರೋ ಪ್ರಕಾರ ಭವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಮೊದಲ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿದ್ದು ಯಾರು ಅಂತ ಹೇಳೋದಾದ್ರೆ ಭವ್ಯ ಅವರಾಗಿದ್ದಾರೆ. ರಜತ್ ಅವರಿನ ಬಿಗ್ ಬಾಸ್ ಮನೆಯಲ್ಲಿ ಇದಾರಂತೆ. ಅಪ್ಡೇಟ್ ಸಿಗ್ತಾ ಇದೆ. ನಾನು ಹೇಳಿದ್ದೇನೆ ಬೆಳಿಗ್ಗೆನೆ, ಕೆಲವು ಸಲ ತುಂಬಾ ರಾಂಗ್ ಆಗುತ್ತೆ, ಅಪ್ಡೇಟ್ ಹೇಳಲ್ಲ, ಕ್ಷಮೆ ಇರ್ಲಿ ಅಂತ. ಈಗಲೂ ಅದನ್ನೇ ಕೇಳ್ತೀನಿ. ಬಟ್ ಇದು ಹೇಗೆ ಅಂತ ಕೇಳೋದಾದ್ರೆ, ನಾನು ಇದಕ್ಕಿಂತ ಮುಂಚೆನೆ ಹೇಳಿದೆ ರಜತ್ ಅವರು ಪಕ್ಕ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ, ರಜತ್ ಅವರು ಆಗಿಲ್ಲ, ಈಗ ಭವ್ಯ ಅವರು ಪಕ್ಕ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ವಿನ್ನರ್ ಯಾರು ರನ್ನರ್ ಯಾರು ಅಂತ ಹೇಳಕ್ಕಿಂತ ಮುಂಚೆ ಇವಿದಾವಲ್ಲ 5, 3, 4 ಅಂತ ಆ ಸೇವಿಂಗ್ ಆರ್ಡರ್ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಬಟ್ ವಿನ್ನರ್ ರನ್ನರ್ ಅಪ್ ಯಾರು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಇದಂತೂ ಸತ್ಯ, ಭವ್ಯ ಅವರು ಎಲಿಮಿನೇಟ್ ಆಗಿದಾರಂತೆ. ಬೇಜಾರು ಕೂಡ ಆಗುತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತಾ ಅಂತ ಕಮೆಂಟ್ ಮಾಡಿ. ಬೇಜಾರು ಏನಕ್ಕಂದ್ರೆ ರಾಂಗ್ ಅಪ್ಡೇಟ್ ಎಲ್ಲ ಕೊಟ್ಟಾಗ ಬೇಜಾರೇನಾಗುತ್ತೆ. ಬಟ್ ಇದ್ರ ಬಗ್ಗೆ ನೀವ್ ಯಾವ ರಿಯಾಕ್ಟ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ನಾನು ಬೆಳಿಗ್ಗೆನೆ ಹೇಳಿದ್ದೆ ರಜತ ಭವ್ಯ ಇಬ್ರಲ್ಲಿ ಯಾರು ಒಬ್ರು ಆಗ್ತಾರ ಅಂತ ಹೇಳಿ. ನನಗೆ ಅಪ್ಡೇಟ್ ಕೊಟ್ಟಿರೋರು ರಜತ್ ಅವ್ರ ಅಂತ ಹೇಳಿದ್ರೆ, ಈಗ ಬದಲಾಗಿ ಇಲ್ಲ ಭವ್ಯ ಅವ್ರು ಎಲಿಮಿನೇಟ್ ಆಗಿರೋದು ಅಪ್ಡೇಟ್ ಸಿಗ್ತಾ ಇದೆ. ಕಮೆಂಟ್ ಮಾಡಿ ಯಾವ ರೀತಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.